ಮತ್ತೊಮ್ಮೆ ನಮಸ್ಕಾರ. ಜೀವನದಲ್ಲಿ ಏನೇ ಸಾಧಿಸಬೇಕು ಅಂದ್ರೂ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗುರು ಎಂದರೆ ಕೇವಲ ಜ್ಞಾನ ನೀಡುವವರಲ್ಲ, ನಮ್ಮೊಳಗಿನ ಸಾಮರ್ಥ್ಯವನ್ನ ಅರಳಿಸುವ ಶಕ್ತಿ. ನಮ್ಮಲ್ಲಿ ಒಂದು ಕನಸನ್ನ ಹುಟ್ಟಾಕಿ ಆ ಕನಸಿನ ಬೆನ್ನಟ್ಟೋ ದಾರಿ ತೋರಿಸಿ ನಮ್ಮ ವ್ಯಕ್ತಿತ್ವವನ್ನ ರೂಪಿಸೋ ಗುರು ನಮ್ಮ ಮಾತುಗಳಲ್ಲಿ, ನಮ್ಮ ನಡವಳಿಕೆಯಲ್ಲಿ, ನಮ್ಮ ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಜೀವಂತವಾಗಿರ್ತಾರೆ ಕೊನೆವರೆಗೂ. ನನಗೆ ಕನ್ನಡ ಅಭಿಮಾನವಲ್ಲ, ಬದುಕು. ಇಂದು ನಾನು ಏನಾಗಿದ್ದೇನೋ ಅದನ್ನ ಮಾಡಿರೋದು ಕನ್ನಡ ಎಂದೇಳುವ ತಾಯಿಯಿಂದ ಕನ್ನಡ ಹಾಡುಗಳನ್ನ ಕಲಿತು ಜನಪದ ಸೊಗಡಿನ ಕನ್ನಡ ರುಚಿಯನ್ನ ಪ್ರಪಂಚದಾದ್ಯಂತ ಪಸರಿಸುತ್ತಿರೋ ಕನ್ನಡ ಸಂಸ್ಕೃತಿಯ ಪ್ರಚಾರಕರು, ಕನ್ನಡ ಪ್ರಾಧ್ಯಾಪಕರು, ನಮ್ಮ ಹೆಮ್ಮೆಯ ಅತಿಥಿ ಪ್ರೊಫೆಸರ್ ಶ್ರೀ ಕೃಷ್ಣೇಗೌಡರು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕು ಕನಗನಮರಡಿಯಲ್ಲಿ ಜನಿಸಿದ ಇವರು ಆರಂಭಿಕ ಶಿಕ್ಷಣವನ್ನ ಹುಟ್ಟೂರಿನಲ್ಲಿ ಪಡೆದು ಉನ್ನತ ವ್ಯಾಸಂಗವನ್ನ ಮೈಸೂರಿನಲ್ಲಿ ಪಡೆದಿದ್ದಾರೆ. ಕನ್ನಡ MA ಪದವಿಯನ್ನ ಪ್ರಥಮ ರ್ಯಾಂಕ್ನೊಂದಿಗೆ ಚಿನ್ನದ ಪದಕ ಪಡೆದ ಇವರು 1983ರಲ್ಲಿ ಕನ್ನಡ ಅಧ್ಯಾಪಕ ವೃತ್ತಿಯನ್ನ ಪ್ರಾರಂಭಿಸಿ ಸುಮಾರು 34 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿರುವ ಇವರು 2007ರಲ್ಲಿ ಪ್ರಾಂಶುಪಾಲರಾಗಿ 2017ರಲ್ಲಿ ನಿವೃತ್ತಿಯನ್ನ ಪಡೆದರು. ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, ಪ್ರವೃತ್ತಿಯಲ್ಲಿ ಹಾಸ್ಯ ಕ್ಷೇತ್ರಕ್ಕೊಂದು ಹೊಸ ಭಾಷ್ಯ ಬರೆದವರಿವರು. 2000ನೇ ಇಸವಿಯಲ್ಲಿ ಹಾಸ್ಯ ಲೋಕದಲ್ಲಿ ಹೊಸ ಹೆಜ್ಜೆ ಇಟ್ಟ ಪ್ರೊಫೆಸರ್ ಕೃಷ್ಣೇಗೌಡರು ತಮ್ಮ ಸ್ವರಚಿತ ಹಾಡು, ಜನಪದ ಗೀತೆ, ತತ್ವಪದಗಳು, ಸಿನಿಮಾ ಹಾಡು ಹೀಗೆ ಅರಳು ಉರುಳಿದಂತೆ ಮಾತನಾಡುತ್ತಾ ಕನ್ನಡಿಗರ ಹೃದಯ ಅರಳುವಂತೆ ಮಾಡಿದ್ದಾರೆ. ಇವರು 20ಕ್ಕೂ ಹೆಚ್ಚಿನ ದೇಶಗಳಲ್ಲಿ, 38ಕ್ಕೂ ಹೆಚ್ಚಿನ ಅಂತಾರಾಷ್ಟ್ರೀಯ ನಗರಗಳಲ್ಲಿ, 5,000ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಕನ್ನಡದ ರಸಧಾರೆಯನ್ನ ಹರಿಸಿದ್ದಾರೆ. ಮುಸ್ಸಂಜೆ ಮಾತು, ಗೂಗ್ಲಿ ಸಿನಿಮಾ ಹಾಗೂ ಅಣ್ಣ ಬಸವಣ್ಣ ಧಾರಾವಾಹಿಗಳಲ್ಲಿ ನಟಿಸಿರುವ ಇವರು ಹಲವು ಚಲನಚಿತ್ರ ಗೀತೆಗಳ ರಚನಾಕಾರರು. ಕವಣೆಕಲ್ಲು, ಬೆಳಕಂಚು, ಚಿಟುಕು ಮುಳ್ಳು, ಜಲದ ಕಣ್ಣು ಹೀಗೆ ವಿಭಿನ್ನ ಶೀರ್ಷಿಕೆಯಡಿ ವಿವಿಧ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆಯುವ ಮೂಲಕ ಬರವಣಿಗೆಯಲ್ಲೂ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. 2017ರ ಫೆಬ್ರವರಿಯಲ್ಲಿ ನಡೆದ ಮಂಡ್ಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೀಯ ಗೌರವ, ಕರ್ನಾಟಕ ಸರ್ಕಾರದ ಕನ್ನಡ ಪ್ರಾಧಿಕಾರ ಸದಸ್ಯರಾಗಿ 3 ವರ್ಷ ಸೇವೆ, 2022ರಲ್ಲಿ ಕರ್ನಾಟಕ ಸರ್ಕಾರದಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ, ರಮಣಶ್ರೀ ನಗೆರಾಜ ಪ್ರಶಸ್ತಿ, ಸಾಧನ ರತ್ನ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಹಾಸ್ಯರಸ ಭಾಸ್ಕರ ಪ್ರಶಸ್ತಿ ಹೀಗೆ ಅನೇಕ ಕನ್ನಡ ಸಂಸ್ಥೆಗಳ ಪ್ರಶಸ್ತಿಗಳು ಇವರ ಮುಡಿಗೇರಿದ್ದಾವೆ. ಅಚ್ಚ ಕನ್ನಡದ ಸ್ವಚ್ಛ ಮಾತು, ಹಳ್ಳಿಯ ಸೊಗಡಿನ ಹಾಸ್ಯ ಪ್ರಸಂಗಗಳು, ಬುಡುಬುಡಿಕೆ ಹಾಡುಗಳು, ಚಿಂತನಾತ್ಮಕ ಭಾಷಣಗಳ ಮೂಲಕ ಕನ್ನಡಿಗರ ಮನಸ್ಸಲ್ಲಿ ವಿಶೇಷ ಸ್ಥಾನಮಾನ ಗಳಿಸಿರುವ ಪ್ರೊಫೆಸರ್ ಕೃಷ್ಣೇಗೌಡರು ಇಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಹೆಮ್ಮೆಯ ಸಂಗತಿ. ಇಂದು ಈ ಸುಂದರ ಸ್ನೇಹಕೂಟ ಸಮಾರಂಭದಲ್ಲಿ ಅಪ್ಪಟ ಕನ್ನಡ ನೆಲದ ವಾಗ್ಮಿ ಪ್ರೊಫೆಸರ್ ಕೃಷ್ಣೇಗೌಡರವರಿಗೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರುತ್ತಾ ಅವರ ಕಿರು ಪರಿಚಯವನ್ನು ಮುಗಿಸುತ್ತಿದ್ದೇನೆ. ಈಗ ಮುಂದಿನ ಸಮಯ ಅವರದೇ.